ಜನಮಿತ್ರ ಪ್ರಾದೇಶಿಕ ದಿನಪತ್ರಿಕೆ ಹೊರತಂದಿರುವ ಕ್ಯಾಲೆಂಡರ್ ಅನ್ನು ಹೆಗ್ಗಡದೇವನಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಅನಿಲ್ ಚಿಕ್ಕಮಾದು ಬಿಡುಗಡೆಗೊಳಿಸಿ ಸಮಸ್ತ ಜನತೆಗೆ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯ ತಿಳಿಸಿದರು. ನಂತರ ಮಾತನಾಡಿದ ಅವರು, ಪ್ರಾಕೃತಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಅತ್ಯಂತ ಸಿರಿವಂತ ತಾಲೂಕು ಎಂದರೆ ಹೆಗ್ಗಡದೇವನಕೋಟೆ ಮತ್ತು ಸರಗೂರು. ಅವಳಿ ತಾಲೂಕನ್ನು ಹಿಂದುಳಿದ ತಾಲೂಕುಗಳೆಂಬ ಹಣೆಪಟ್ಟಿಯಿಂದ ಕಳಚುವೆ ಎಂದರು. ಜನಮಿತ್ರ ಪತ್ರಿಕೆ ಕಾಲಿಟ್ಟು 63 ವರ್ಷ ಆಗಿದೆ. ನಮ್ಮ ತಾಲೂಕಿನಲ್ಲಿ 6 ವರ್ಷದಿಂದ ಪತ್ರಿಕೆ ಪ್ರಾರಂಭವಾಗಿದೆ. ಉತ್ತಮ ಸುದ್ದಿ ಪ್ರಸಾರವಾಗುತ್ತಿದೆ. ಜನಮಿತ್ರ ಈಗ ಡಿಜಿಟಲ್ ಮುಖಾಂತರ ಮತ್ತಷ್ಟು ಜನರಿಗೆ ಹತ್ತಿರವಾಗಿದೆ. ನಾವು ಟಿವಿಗಿಂತ ಹೆಚ್ಚು ಫೇಸ್ಬುಕ್, ಯೂಟ್ಯೂಬ್ ನೋಡುತ್ತೇವೆ. ಮೊಬೈಲ್ನಲ್ಲೇ ವಿಷಯವನ್ನು ಸಂಗ್ರಹಿಸುವ ಕೆಲಸ ಆಗುತ್ತಿದೆ. ಈಗ ಡಿಜಿಟಲ್ ಬಂದಿರುವುದು ಸಾಕಷ್ಟು ಅನುಕೂಲವಾಗುತ್ತಿದೆ. ಮತ್ತಷ್ಟು ಜನಮಿತ್ರ ಡಿಜಿಟಲ್ ಹೆಸರು ಮಾಡಲಿ ಎಂದು ಶುಭ ಹಾರೈಸಿದರು. ಈ ವೇಳೆ ಜಿಲ್ಲಾ ಕಾರ್ಯದರ್ಶಿ ಹೇಮಂತ್ ಕುಮಾರ್, ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಸಿದ್ದರಾಮೇಗೌಡ, ಜಿನ್ನಹಳ್ಳಿ ರಾಜು ನಾಯ್ಕ, ಕ್ಯಾತನಹಳ್ಳಿ ನಾಗರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಶುಭಾಶಯನ ಕೊರಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ಕಾರ್ಯಾಂಗ ಇರ್ಬೋದು, ಶಾಸಕಾಂಗ ಇರ್ಬೋದು, ನ್ಯಾಯಾಂಗ ಇರ್ಬೋದು, ಪತ್ರಿಕೆಯೂ ಕೂಡ ಒಂದು ರಂಗವಾಗಿ ನ್ಯಾಯಯುತವಾಗಿ ಕೆಲಸವನ್ನು ಮಾಡ್ತದೆ. ಈ ನಿಟ್ಟಿನಲ್ಲಿ ಈ ಒಂದು ಜನಮಿತ್ರ ಪತ್ರಿಕೆಗೆ ಶುಭಾಶಯನ ಕೋರಕ್ಕೆ ನಾನು ಇಷ್ಟಪಡ್ತೀನಿ. ತಮ್ಮೆಲ್ಲರಿಗೂ ಕೂಡ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷ ಎಲ್ರಿಗೂ ಕೂಡ ಬಾಳಿನಲ್ಲಿ ಬೆಳಕು ತರಲಿ ಅಂತಲೂ ಕೂಡ ಶುಭ ಹಾರೈಸ್ತೀನಿ. ಜನಮಿತ್ರ ಏನೋ ಒಂದು ಪತ್ರಿಕೆ ಭಾಳಷ್ಟು ನಮ್ಮ ತಾಲೂಕಿನಲ್ಲಿ ಧ್ವನಿ ಇಲ್ದವರಿಗೆ ಧ್ವನಿಯಾಗಿ ನಿಂತು ಬಡವರ ಪರವಾಗಿ ಮತ್ತು ಅನೇಕ ವಿಷಯಗಳನ್ನು ನನಗೂ ಕೂಡ ಗೊತ್ತಿರಲ್ಲ, ಕೆಲವೊಂದು ವಿಚಾರಗಳನ್ನು ಕೂಡ ತಾವು ಶಾಸಕರನ್ನ ಗಮನಕ್ಕೆ ತರ್ತೀವಿ ಅಂತಲೂ ಕೂಡ ಪತ್ರಿಕೆಯಲ್ಲೂ ಕೂಡ ನಾನು ನೋಡಿದಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ಕ್ರಮ ವಹಿಸೋಕ್ಕೆ ಕೂಡ ಅಧಿಕಾರಿಗಳಿಗೆ ಡೈರೆಕ್ಷನ್ಸ್ನ ಕೊಡ್ತೀವಿ. ಯಾಕಂದರೆ ಶಾಸಕರನ್ನು ಎಲ್ಲ ವಿಚಾರಗಳು ಕೂಡ ನಮಗೆ ತಿಳ್ಕೊಳ್ಳೋಕ್ಕಾಗಲ್ಲ. ಪತ್ರಿಕೆಯಲ್ಲಿ ಹೋದ್ಮೇಲೂ ಕೂಡ ನಮ್ಗೆ ಅನೇಕ ವಿಚಾರಗಳು ಗೊತ್ತಾಗ್ತದೆ. ಈ ನಿಟ್ಟಿನಲ್ಲಿ ಜನಮಿತ್ರನೂ ಕೂಡ ಭಾಳ ಉತ್ತಮವಾಗಿ ನಮ್ಮ ತಾಲೂಕಿನ ಸೇವೆಯನ್ನು ಕೂಡ ಸಲ್ಲಿಸ್ತಾ ಇದೆ. ಭಾಳಷ್ಟು ಇವತ್ತು ಫೇಸ್ಬುಕ್ ಇರ್ಬೋದು, ಯೂಟ್ಯೂಬ್ಸ್ ಇರ್ಬೋದು, ನಮ್ಮ ತಾಲೂಕಿನಲ್ಲಿ ಭಾಳಷ್ಟು ಜನ ಅಂದರೆ ಇಡೀ ನಾವು ನ್ಯೂಸ್ಗಿಂತ ಹೆಚ್ಚಾಗಿ ಮೊಬೈಲ್ನಲ್ಲೇ ವಿಷಯಗಳನ್ನ ಸಂಗ್ರಹಿಸುವಂಥ ಕೆಲಸವನ್ನು ಇವತ್ತು ನಮ್ಮ ಯುವಕ ಮಿತ್ರರು ಮಾಡ್ತಾ ಇದ್ದಾರೆ. ಇವತ್ತು ಡಿಜಿಟಲ್ ಬಂದಿರೋದು ಕೂಡ ಭಾಳ ವಿಶೇಷತೆ. ನಾವು ಸುಲಭವಾಗಿ ಪತ್ರಿಕೆ ಅನ್ನೋ ಜೊತೆಗೆ ಈ ಡಿಜಿಟಲ್ ಕೂಡ ಬಂದಿರೋದು ಕೂಡ ಭಾಳ ಅನುಕೂಲ ಆಗ್ತು. ಈ ನಿಟ್ಟಿನಲ್ಲಿ ಏನು ಡಿಜಿಟಲ್ ಕೂಡ ಬಂದಿದೆ, ಇದು ಭಾಳ ಯಶಸ್ವಿಯಾಗಿ ಮುನ್ನಡೀಲಿ ಅಂತಲೂ ಕೂಡ ಶುಭ ಹಾರೈಸ್ತೀನಿ.